ಅಯ್ಯೋ ನಾನು ಬಾದಾಮಿ ಕೊಡ್ತೀನಿ, ಗೋಡಂಬಿ ಕೊಡ್ತೀನಿ, ನನ್ನ ಮಗನಿಗೆ ಏನಂದರೂ ಅವನು ದಪ್ಪ ಆಗ್ತಿಲ್ಲ, ಅವ್ನಿಗೆ ಇದಾಗ್ತಿಲ್ಲ ಅಂತ ಅಂತೀವಿ. ನಾವು ಕೊಡ್ತಿರೋದು ಆಹಾರ ಒಳ್ಳೆಯದೇ, ಯಾವ ರೀತಿ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅದರೊಳಗಿರುವ ಅಂಶಗಳಿದೆಯಲ್ಲ, ಬೀಜದ ಒಳಗಡೆ ಜಿಂಕ್ ಇದೆ, ಆಮೇಲೆ ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಕಬ್ಬಿಣಾಂಶ, ಕ್ಯಾಲ್ಶಿಯಂ ಇವೆಲ್ಲ ಇದೆಯಲ್ಲ. ನೋಡಿ, ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದರಲ್ಲಿ ಒಂದು ಲೈಫ್ ಫೋರ್ಸ್ ಇರಬೇಕು. ನಾವು ತಿನ್ನುವ ಆಹಾರದಲ್ಲಿ ಜೀವ ಇರಬೇಕು. ನಾವೇನು ಮಾಡ್ತೀವಿ, ಸತ್ತದನ್ನು ತಿಂತೀವಿ. ಅದನ್ನು ಜೀವ ಬರ್ಸ್ ತಿನ್ನಬೇಕು ಅಂದರೆ ಅದನ್ನು ನೆನೆಸಿ ತಿನ್ನಬೇಕು. ನೋಡಿ, ಮೊಳಕೆ ಕೂಡ ಬಂದ್ಬಿಡುತ್ತಲ್ಲ ಕೆಲವೊಂದು. ಎಸ್ ಸರ್, ನಾನು ಹೇಳ್ತೀನಲ್ಲ, ನಾವು ಮನುಷ್ಯರು ನಾವು ತುಂಬ ಬುದ್ಧಿವಂತರು ಅಂದರೆ ನಮ್ಮಂಥ ಮೂರ್ಖರೇ ಯಾರೂ ಇಲ್ಲ. ಕೋವಿಡ್ ವೈರಸ್ಗಿನ್ನ ನಾವು ಬುದ್ಧಿವಂತರ. ನೀವು ಏನೇ ಮಾಡಿ ಮ್ಯೂಟೇಷನ್ನು ಒಂದಿದೆ ಅಂತ ಗೊತ್ತಾಯ್ತು ನಮಗೆ. ಅದೇನು ಗೊತ್ತಾ, ನಾನು ಬದುಕಬೇಕು, ನಾನು ಜಾಸ್ತಿ ಆಗಬೇಕು. ಎಸ್. ನಮ್ಮ ಜೊತೆಗಿರೋ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ನಾನು ಇವತ್ತು ಕೇಳಬೇಕು ಅಂದ್ಕೊಂಡಿರೋದು, ನಾವು ಚಿಕ್ಕರಿದ್ದಾಗ ಮೇಡಮ್ ಬೀಜಗಳನ್ನ ನಮ್ಮ ಅಜ್ಜಿ ಅಥವಾ ನಮ್ಮ ತಾಯಿ ಕೂಡ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿನ್ನಿ ಅಂತ ಅಂತಿದ್ರು. ಕೆಲವೊಂದು ಬೀಜಗಳನ್ನ, ಓಕೆ, ನಟ್ಸ್ಗಳನ್ನ. ಓಕೆ, ನಮಗೆ ಆ ರೂಢಿ ತಪ್ಪು ಹೋಗಿದೆ. ಈಗ ನಾವು ಮನಸ್ಸು ಬಂದಾಗ ತಿಂತೀವಿ, ಎದುರುಗಡೆ ಇದ್ದರೆ ತಿಂತೀವಿ, ಇಲ್ಲಾಂದ್ರೆ ಮಾಡ್ತಾ ಬಿಡ್ತೀವಿ, ಆ ಥರದ್ದಾಗುತ್ತೆ. ಬಟ್ ಆದರೂ ನಟ್ಸ್ ಸ್ವಲ್ಪ ತಿನ್ನುವಂಥ ಹ್ಯಾಬಿಟ್ ಸ್ವಲ್ಪ ಬಂದಿದೆ. ಬಟ್ ಈ ಬೀಜಗಳನ್ನ ನೆನೆಸಿ ತಿನ್ನುವಂಥದ್ದು, ಕೆಲವೊಂದು ಸಲ ನಾವೀಗ ಶೇಂಗಾನ ನೆನೆಸಿ ತಿನ್ನಲ್ಲ, ಹುರಿದು ತಿಂತೀವಿ ಈಗ. ಬಟ್ ಭಾಳಷ್ಟು ಬೀಜಗಳನ್ನ ನೆನೆಸಿಯೇ ತಿನ್ನಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಏನಾದರೂ ಸ್ಪೆಸಿಫಿಕ್ ಕಾರಣ ಇದೆಯಾ? ಸರ್, ಖಂಡಿತ ಸರ್. ಈಗ ಪ್ರತಿಯೊಂದು ನಮ್ಮ ಆಚರಣೆ, ನಾನು ಅದೇ ಆಶ್ಚರ್ಯ ಆಗೋದು. ಈಗ ಕೆಲವೊಂದು ಪ್ರಾಕ್ಟೀಸ್ ಇರುತ್ತೆ, ನಮ್ಮ ಹಿರಿಯರು ಹೇಳ್ಕೊಂತ ಬಂದಿರ್ತಾರೆ, ನೋಡಿ ಈ ಥರ ಮಾಡಿ ಅಂತ. ನಾವು ಅಂದ್ಕೊಳ್ಳೋದು, ಈ ಥರ ನಾನು ಯಾಕೆ ಮಾಡಬೇಕು, ನೆನ್ಸೋಕೆ ತಿನ್ನಬೇಕು, ನನಗೆ ನೆನ್ಸೋಕ್ಕೆ ಟೈಮ್ ಇಲ್ಲ, ನನಗೆ ಮರ್ತೋಗ್ಬಿಡ್ತು, ಹಾಗೆ ನಾನು ತಿನ್ಬೋದು, ತಿನ್ನಬಾರ್ದು ಅಂತ ಏನಿಲ್ಲ. ಆದರೆ ಪ್ರಯೋಜನಗಳು ನಮ್ಮ ದೇಹಕ್ಕೆ ಏನೇನು ಅದರಿಂದ ಉಪಯೋಗ ಆಗುತ್ತೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಈಗ ನಾವು ಮಕ್ಳಿಗೆ ಏನು ಮಾಡ್ತೀವಿ, ಬಾದಾಮಿ ಅಲ್ಲಿ ಎಲ್ಲ ಇಟ್ಟಿರ್ತೀನಿ, ತಗೋ ತಿನ್ನು ಅಂತೀನಿ. ಆಮೇಲೆ ಕಂಪ್ಲೇಂಟು, ಅಯ್ಯೋ ನಾನು ಬಾದಾಮಿ ಕೊಡ್ತೀನಿ, ಗೋಡಂಬಿ ಕೊಡ್ತೀನಿ, ನನ್ನ ಮಗನಿಗೆ ಏನಂದರೂ ಅವನು ದಪ್ಪ ಆಗ್ತಿಲ್ಲ, ಅವ್ನಿಗೆ ಇದಾಗ್ತಿಲ್ಲ ಅಂತ ಅಂತೀವಿ. ನಾವು ಕೊಡ್ತಿರೋದು ಆಹಾರ ಒಳ್ಳೆಯದೇ, ಯಾವ ರೀತಿ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಏಕೆಂತಂದರೆ ಈ ಪ್ರಾಸೆಸ್ ಇದೆಯಲ್ಲ, ಬೀಜಗಳನ್ನು, ಬಾದಾಮಿ ಇದೆಲ್ಲ ಹೇಳ್ತಾರೆ ನೋಡಿ. ನೀವು ಸಾಮಾನ್ಯವಾಗಿ ಇಲ್ಲೇ ಹೇಳಿದ್ರು ಬಾದಾಮಿ, ಡೇಟ್ಸ್ಗಳನ್ನು, ಕೆಲವೆಲ್ಲ ಸಣ್ಣ ರೀಲ್ಸ್ಗಳು ಕೊಡ್ತಾರೆ, ತುಂಬ ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು, ತುಂಬ ಅದ್ಭುತವಾಗಿರುತ್ತೆ. ಈ ನಟ್ಸ್ಗಳನ್ನೆಲ್ಲ ಹಿಂದಿನ ದಿನ ನೆನೆಸಿ ಮಾರನೇ ದಿನ ಅದ್ರ ಜೊತೆಗೆ ಒಂದು ಹಣ್ಣು ಏನಾದ್ರು ಹಾಕಿ ಮಿಕ್ಸಿಲಿ ಒಂದು ಸ್ವಲ್ಪ ಅದೇನೋ ಒಂದು ಗ್ರೈಂಡ್ ಮಾಡಿ ಒಂದನ್ನು ಜ್ಯೂಸ್ ಥರ ಮಾಡ್ಕೊಂಡು ತಿನ್ನೋಂಥದ್ದು. ಆ ಥರದ್ದು ಬೇಕಾದಷ್ಟು ನಾವು ನೋಡ್ತೀವಿ. ಆದರೆ ನಮ್ಗನ್ಸುತ್ತೆ ಯಾವಾಗಲೂ ಯಾಕೆ ನೆನೆಸೇ ತಿನ್ನಬೇಕು ಅಂತ. ನೆನೆಸೋದರ ಹಿಂದೆ ಒಂದು ವಿಜ್ಞಾನ ಇದೆ ಇಲ್ಲಿ. ಸಾಮಾನ್ಯ ಈ ಬೀಜಗಳು ಅಂತ, ಬೀಜ ಅಂದಾಗ ನಾನು ಅದಕ್ಕೆ ಸಾಮಾನ್ಯವಾಗಿ ಹೇಳೋದು, ನೋಡಿ ನಾವು ಏನು ಆಹಾರ ಸೇವನೆ ಮಾಡ್ತೀವಿ ಅದರಲ್ಲಿ ಒಂದು ಲೈಫ್ ಫೋರ್ಸ್ ಇರಬೇಕು. ನಾವು ತಿನ್ನುವ ಆಹಾರದಲ್ಲಿ ಜೀವ ಇರಬೇಕು. ನಾವೇನು ಮಾಡ್ತೀವಿ, ಸತ್ತದನ್ನು ತಿಂತೀವಿ. ಈ ನಾನ್ ವೆಜಿಟೇರಿಯನ್ ಡಯೆಟ್ ಏನಿದೆ, ಅಥವಾ ಬೇಕ್ರಿಲಿ ಸಿಕ್ಕಂಥ ಬಿಸ್ಕೆಟ್ಸ್ಗಳಾಗ್ಬೋದು, ಇವೆಲ್ಲ ಡೆಡ್ ಫುಡ್ ಅಂತ ಅನ್ಬೋದು. ಡೆಡ್ ಇದು, ಕ್ಯಾಲರಿ ಇದೆ ಇದರಲ್ಲಿ, ಆದರೆ ಇದು ಡೆಡ್. ಇದು ವೈಟಲ್ ಫೋರ್ಸ್ ಇಲ್ಲ. ಆದರೆ ಬೀಜಗಳಿದೆಯಲ್ಲ, ಇದನ್ನು ಸ್ಲೀಪಿಂಗ್ ಎಂಬ್ರಿಯೋ ಅಂತ ಕರಿತೀವಿ. ಓ, ಕರೆಕ್ಟ್. ನೀವು ಹೇಳಿದಾಗ ನನಗೆ ಬಂತು ಜೀವ. ನೋಡಿ, ಅದಕ್ಕೆ ಜೀವ ಇದೆ, ಅದನ್ನು ಜೀವ ಬರ್ಸ್ ತಿನ್ನಬೇಕು ಅಂದರೆ ಅದನ್ನು ನೆನೆಸಿ ತಿನ್ನಬೇಕು. ನೋಡಿ, ಮೊಳಕೆ ಕೂಡ ಬಂದ್ಬಿಡುತ್ತಲ್ಲ ಕೆಲವೊಂದು. ಮೊಳಕೆ ಬಂದಿರೋದು ಯಾಕೆ ತಿನ್ನಿ ಅಂತಾರೆ ನೋಡಿ, ಜೀವನೇ ಬಂತು ಅದಕ್ಕೆ. ಅದು ಸಮಾಧಿ ಸ್ಥಿತಿಲಿ ಇರುತ್ತೆ, ಮಲಗಿದ್ದಂಗೆ ಇರುತ್ತೆ, ಡಾರ್ಮೆನ್ಸಿಲಿ ಇರುತ್ತದೋ. ನೀವೇನು ಮಾಡ್ತೀರಾ, ಸ್ಲೀಪಿಂಗ್ ಎಂಬ್ರಿಯೋ ಅಂತ ಕರಿತೀವಿ. ಈ ಸ್ಲೀಪಿಂಗ್ ಎಂಬ್ರಿಯೋನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ ನೀವು. ಏನಾಗುತ್ತೆ, ಈಗ ಬೀಜನ ನೀರಿಗೆ ಹಾಕಿದಾಗ ಹೈಡ್ರೇಟ್ ಆಗುತ್ತೆ, ನೀರನ್ನ ಹೀರ್ಕೊಳ್ಳುತ್ತೆ. ನೀರನ್ನ ಹೀರ್ಕೊಂಡಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಆವಾಗ ಮೆಟಬಾಲಿಕ್ ಶಿಫ್ಟ್ ಆಗುತ್ತೆ. ಅದರಲ್ಲಿ ಒಳಗಡೆ ಬೇಕಾದಷ್ಟು ಕ್ರಿಯೆಗಳು ಆರಂಭ ಆಗುತ್ತೆ. ಕೆಲವು ಎನ್ಸೈಮ್ಗಳು ಬಿಡುಗಡೆ ಆಗುತ್ತೆ, ಕೆಲವೊಂದು ಪಾತ್ವೆಗಳು ಅದರೊಳಗೇ ಕೆಲವೊಂದು ಪಾತ್ವೆಗಳು, ಅದು ಜೀವರಾಸಾಯನಿಕ ಬಯೋಕೆಮಿಕಲ್ ರಿಯಾಕ್ಷನು ಆರಂಭ ಆಗುತ್ತೆ. ಹಾಗಾಗಿ ಇದನ್ನು ಸ್ಲೀಪಿಂಗ್ ಎಂಬ್ರಿಯೋ ಅಂತ ನಾವು ಇಂಬೈಬೇಷನ್ ಅಂತ ಕರಿತೀವಿ ಅದನ್ನು. ಇದೆಲ್ಲ ಶುರು ಆಗುತ್ತೆ. ಈಗ ಮಲಗ್ದಂಗೆ ಇರುತ್ತದೋ, ಅದಕ್ಕೆ ನೀರು ಬಿದ್ದ ತಕ್ಷಣ ಏನಾಗುತ್ತೆ, ಎಲ್ಲ ಆ್ಯಕ್ಟಿವ್ ಆಗೋಕ್ಕೆ ಶುರು ಆಗುತ್ತೆ. ಒಂದು ಇದರಲ್ಲಿ ಗಿಡದಲ್ಲಿ ಏನು ಅಂಶ ಇರುತ್ತೆ ಅಷ್ಟು ಅಂಶಗಳು ಅದರಲ್ಲಿರುತ್ತೆ, ಅದೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಅದನ್ನು ಸ್ಲೀಪಿಂಗ್ ಎಂಬ್ರಿಯೋ ಅಂತೀವಿ. ಅದನ್ನು ದಯವಿಟ್ಟು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸಸ್ಯಾಹಾರ ಸೇವನೆಯಿಂದ ನಮಗೆ ಶಕ್ತಿ ಬರುತ್ತೆ, ನಮಗೆ ಒಂಥರ ಇಡೀ ದಿನ ಲೈವ್ಲಿ ಆಗಿರ್ತೀವಿ. ನೀವು ಒಂದಷ್ಟು ಸಸ್ಯಾಹಾರ ತಿಂತಿದ್ದೀರಾ ಅಂದರೆ ಲೈಟ್ನೆಸ್ ಇರುತ್ತೆ, ಬಾಡಿ ಚುರುಕಾಗಿರ್ತೀವಿ.
ಏನಕ್ಕೆ ಅಂದರೆ ಅದರಲ್ಲಿರೋ ವೈಟಲ್ ಫೋರ್ಸ್ ಆ ಥರ ಎನರ್ಜಿ ಅಂತೀವಲ್ಲ, ಲೈಫ್ ಒಂದು ಎನರ್ಜಿ ಏನಿದೆ ಅದು. ಅದೇ ನೀವು ಡೆಡ್ ಅಂತಂದಾಗ, ಡೆಡ್ ಅಂತಂದರೆ ಅದರಲ್ಲಿ ಕ್ಯಾಲೋರಿ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ತಿಂದಾಗ ನಿಮಗೆ ಅಷ್ಟೊಂದು ಎನರ್ಜೆಟಿಕ್ ಆಗಿ ನೀವು ಇರೋದಿಲ್ಲ. ನಿದ್ದೆ ಬರುತ್ತೆ, ಆಲಸ್ಯ, ಹೆವಿನೆಸ್ ಇದೆಲ್ಲ ಇರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ನೆನೆಸಿದಾಗ ಏನಾಗುತ್ತೆ, ಆಮೇಲೆ ನಿಮ್ಮ ಬಾಡಿ, ನೀವು ಕಾನ್ಷಿಯಸ್ ಆಗಿದ್ರೆ ನೋಡಿ, ನಿಮ್ಮ ಬಾಡಿ ಬೇಕರಿ ಫುಡ್ ತಿಂದ ತಕ್ಷಣ ನಿಮಗೆ ಬೈಯುತ್ತೆ. ಅಬ್ಸರ್ವ್ ಮಾಡಿ ನೀವು, ನನ್ನ ಮಗನ ಯಾಕೋ ಇಂಥದೆಲ್ಲ ತಂದು ಹಾಕ್ತೀಯ ಅಂತ. ಅದೇ ನೀವು ಕೆಲವೊಂದ್ಸಲ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಲ್ಲ, ಲೇಟ್ ಆಗುತ್ತೆ ಸ್ವಲ್ಪ ಬ್ರೇಕ್ಫಾಸ್ಟು, ಅದು ಫ್ರೆಶ್ ಆಗಿರುತ್ತಲ್ಲ, ಆ ಟೈಮಲ್ಲಿ ಅನಿಸುತ್ತೆ ಇನ್ನೂ ಏನು ಕೊಡಬೇಡ, ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ ಇನ್ನೊಂದು ಸ್ವಲ್ಪ ತಾಗಲಿ ಅಂತ ಹೇಳುತ್ತೆ. ಈ ಥರ ಒಳ್ಳೆ ಫುಡ್ ತಿಂದಾಗ ಅದು ಇಟ್ ಫೀಲ್ಸ್ ಹ್ಯಾಪಿ. ಇಫ್ ಯು ಆರ್ ಕಾನ್ಷಿಯಸ್ ಇನಫ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಒಂದು ಹಾರ್ಮೋನ್ ಇದೆ, ಲೆಪ್ಟಿನ್ ಅಂತ. ಒಂದು ಲೆಪ್ಟಿನ್ ಅಂತ ಹಾರ್ಮೋನ್ ಇದೆ, ಅದು ಸ್ಯಾಟಿಟಿ ಕೊಡೋದು, ಅದು ಬ್ರೈನ್ಗೆ ಸಿಗ್ನಲ್ ಕೊಡೋದು, ಚೆನ್ನಾಗಿದೆ, ಸಫಿಷಿಯೆಂಟ್ ನನಗೆ ಅಂತ. ಅದು ಹಾರ್ಮೋನೇ. ಎಲ್ಲ ದೇಹದಲ್ಲಿ ಏನೇನು ನಡೆಯುತ್ತೆ ಎಲ್ಲ ಹಾರ್ಮೋನೇ. ಇದು ಮೊದಲನೇ ಕ್ರಿಯೆ. ರಾತ್ರಿ ಒಂದ್ಸಲ ನನಗೆ ನಾನು ತಿಂಡಿ ತಿಂತೀವಿ, ರಾತ್ರಿ ಊಟ ಮಾಡಿದ್ಮೇಲೆ ಹಣ್ಣು ತಿಂತೀವಿ, ಆಮೇಲೆ ಮತ್ತೆ ಮಜ್ಜಿಗೆ ತಿಂತೀವಿ, ಏನೋ ಒಂದು ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತೀವಿ ಕೆಲವೊಂದ್ಸಲ. ಬ್ರಷ್ ಮಾಡ್ಕೊಂಡ ತಕ್ಷಣ ನಂಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನನ್ನ ಹೊಟ್ಟೆ ಸಮಾಧಾನದ ನಿಟ್ಟುಸಿರ್ಬಿಡ್ತು ಅಂತ. ಹೌದು, ಇನ್ನೇನು ತಿನ್ನಲ್ಲಪ್ಪ ನೀನು, ಸಿಗ್ನಲ್ಲು ನನಗದು ಅನ್ಸುತ್ತೆ ಮೇಡಮ್. ಬಿಕಾಸ್ ಅದು ಅಲ್ಲಿ ಮುಗಿಸ್ತೆ ಅಂತ ಗೊತ್ತಾಗ್ಬಿಡುತ್ತೆ ಹೊಟ್ಟೆಗೆ. ಹೌದು, ಸಿಗ್ನಲ್ ನೀವು ಕೊಡ್ತಾ ಇದ್ದೀರ. ಇದು ಎರಡನೇ ಬಹಳ ಮುಖ್ಯವಾಗಿ ನಡೆಯೋದೇನೆಂದರೆ ಫೈಟೇಟ್ ಅಂತ ಇದೆ. ಎಲ್ಲ ಬೀಜಗಳನ್ನು ನೀವು ಕಡಲೆಕಾಯಿ ಆಗ್ಬೋದು, ಬಾದಾಮ್ ಆಗ್ಬೋದು, ಎಲ್ಲ ಬೀಜಗಳನ್ನು ನೋಡಿ. ಈಗ ನಾವು ಮನೆಯಲ್ಲಿ ಏನೋ ಒಂದು ಕಾಳಿಂದ ಸಾರು ಮಾಡ್ತೀವಲ್ವಾ, ಹಿಂದಿನ ದಿನ ನೆನೆಸ್ತೀವಿ. ಕಡಲೆಕಾಳನ್ನ ನೆನೆಯಕ್ಕಿಟ್ಟು ಹಿಂದಿನ ದಿನ ನೆಕ್ಸ್ಟ್ ಡೇ ಸಾರು ಮಾಡೋದು ನಾವು. ಅದನ್ನು ಮೊಳಕೆನೂ ಬರೆಸ್ಬೋದು, ಇಲ್ಲ ಅಂದರೂ ನೆನೆಸ್ಬಿಟ್ಟು ನಾವು ಮಾಡ್ತೀವಿ. ಹುರುಳಿಕಾಳು, ಕಡಲೆಕಾಳು, ಹೆಸರು ಕಾಳು, ಎಲ್ಲ ಕಾಳುಗಳನ್ನು ಹಿಂದಿನ ದಿನ ನೆನೆಸಿಟ್ಟು ನಾವು ಅದನ್ನು ಮಾಡೋದು. ಏಕೆಂದರೆ ನಾವು ಆ್ಯಕ್ಟಿವೇಟ್ ಮಾಡ್ತಾ ಇದ್ವಿ. ಇಲ್ಲಿ ಫೈಟೇಟ್ ಅಂತ ಒಂದು ರಾಸಾಯನಿಕ ಪ್ರತಿ ಒಂದು ಬೀಜದಲ್ಲೂ ಇರುತ್ತದು. ಬಾದಾಮಿಯಲ್ಲಿ ಸ್ವಲ್ಪ ಕಡಿಮೆ ಇದೆ, ಬೇರೆ ಬೇರೆದರಲ್ಲಿ ಜಾಸ್ತಿ ಇರುತ್ತೆ. ಈ ಫೈಟೇಟ್ ಏನು ಅಂತಂದರೆ ಇದು ಅದಕ್ಕೋಸ್ಕರ ನೆನೆಸಬೇಕು ಅನ್ನೋದು. ಫೈಟೇಟ್ ಕೆಲಸ ಏನು ಗೊತ್ತಾ, ಅದರೊಳಗಿರುವ ಅಂಶಗಳಿದೆಯಲ್ಲ, ಬೀಜದ ಒಳಗಡೆ ಜಿಂಕ್ ಇದೆ, ಆಮೇಲೆ ಕ್ಯಾಲ್ಶಿಯಂ ಇದೆ, ಐರನ್ ಇದೆ, ಕಬ್ಬಿಣಾಂಶ, ಕ್ಯಾಲ್ಶಿಯಂ ಇವೆಲ್ಲ ಇದೆಯಲ್ಲ, ಫೈಟೇಟ್ ಅದ್ರ ಜೊತೆ ಬೈಂಡ್ ಆಗಿಬಿಡುತ್ತೆ. ಬೈಂಡ್ ಆದಾಗ ನೀವು ಅದನ್ನ ತಿಂದರೆ ಅದು ರಿಲೀಸ್ ಆಗೋದಿಲ್ಲ, ದೇಹಕ್ಕೂ ಸೇರೋದಿಲ್ಲ. ಅದು ಯಾವ್ದು ರಿಲೀಸ್ ಬೀಜಗಳು. ಈಗ ನೀವು ಬಾದಾಮಿ ನಿಮ್ಮ ಮಗನಿಗೆ ದಿನ ಕೊಡ್ತಾ ಇದ್ದೀರಾ, ಆಮೇಲೂ ಅಯ್ಯೋ ಅವನಿಗೆ ಒಂದಷ್ಟು ಇದು ಡಿಫಿಷಿಯನ್ಸಿ ಇದೆ, ಮಿನರಲ್ ಡಿಫಿಷಿಯನ್ಸಿ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ನೀವು ಅಂತೀರ ನಾನು ಬಾದಾಮಿ ದಿನ ಕೊಡ್ತಾ ಇದ್ದೀನಿ, ಹೆಂಗೆ ಸಾಧ್ಯ ಅದು ಅಂತ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಈ ಫೈಟೇಟ್ ಅಂತ ಪ್ರತಿಯೊಂದು ಬೀಜದಲ್ಲೂ ಅದರ ಪ್ರೊಟೆಕ್ಷನ್ಗೋಸ್ಕರ ಒಂದು ಕೆಮಿಕಲ್ನ ಅದು ಇಟ್ಕೊಂಡಿದೆ, ಸೆಲ್ಫ್ ಡಿಫೆನ್ಸ್ ಅದು. ಅದೇನು ಮಾಡುತ್ತೆ, ಆ ಬೀಜದ ಒಳಗಡೆ ಇರುವ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ನು ಇದರ ಜೊತೆಗೆ ಬೈಂಡ್ ಆಗ್ಬಿಟ್ಟು ಅದೇನ್ ಮಾಡುತ್ತೆ, ದೇಹಕ್ಕೆ ಹೋದಾಗ ಯಾವುದು ರಿಲೀಸ್ ಆಗೋದಿಲ್ಲ. ನೆನೆಸ್ದೇ ತಿಂದಾಗ ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ನಾವು ನೆನೆಸಿದಾಗ ಏನಾಗುತ್ತೆ ಅಂದರೆ ಫೈಟೇಸ್ ಅಂತ ಒಂದು ಎನ್ಸೈಮ್ ರಿಲೀಸ್ ಆಯಿತು. ನೀರು ಬಿತ್ತಲ್ಲ, ನೀರು ಬಿದ್ದಾಗ ಬೀಜದ ಒಳಗೆ ಫೈಟೇಸ್ ಅಂತ ಒಂದು ಎನ್ಸೈಮು ಬಿಡುಗಡೆ ಆಯಿತು. ಈ ಫೈಟೇಸ್ ಏನು ಮಾಡುತ್ತೆ, ಫೈಟಿಕ್ ಆ್ಯಸಿಡ್ನ ಸಂಪೂರ್ಣವಾಗಿ ತೆಗೆದಾಕ್ಬಿಡುತ್ತೆ. ತೆಗೆದಾಕಿದಾಗ ಅದರಲ್ಲಿರುವಂಥ ಖನಿಜಾಂಶ, ಲವಣಾಂಶ ಏನೇನಿರುತ್ತೆ ಅದನ್ನು ನಾವು ಸೇವನೆ ಮಾಡಿದಾಗ ಅದು ನೇರವಾಗಿ ದೇಹಕ್ಕೆ ಹೋಗುತ್ತೆ. ಅದೇ ಕಾರಣಕ್ಕೋಸ್ಕರ ಹಿರಿಯರು ಹೇಳೋದು ಬಾದಾಮಿನ ನೆನೆಸಿ ತಿನ್ನು, ಸಿಪ್ಪೆ ತೆಗೆದು ತಿನ್ನು ಅಂತಾರೆ. ಸಿಪ್ಪೆ ತೆಗೆಯೋದೇನು ಬೇಡ, ನೆನೆಸಿ ತಿಂದರೆ ಸಾಕು ಅಂತ ಅನ್ಕೋಬೋದು. ಇದ್ರ ಜೊತೆಗೆ ಈ ಅಂಶಗಳೆಲ್ಲ ನಾನು ಏನು ಹೇಳಿದೆ, ಅದು ಬಯೋ ಅವೈಲಬಿಲಿಟಿ ದೇಹಕ್ಕೆ ಚೆನ್ನಾಗಬೇಕು ಅಂದರೆ ಈ ಫೈಟೇಸ್ ಜಾಸ್ತಿ ಬಿಡುಗಡೆಯಾಗಿ ಫೈಟಿಕ್ ಆ್ಯಸಿಡ್ನ ಅದು ಕಡಿಮೆ ಮಾಡಬೇಕು. ಇನ್ನು ಮೂರನೇದಾದು ಬಹಳ ಮುಖ್ಯವಾದ ಅಂಶ ಇದರಲ್ಲಿರೋದು ಅಂತ ಅನ್ನೋದಾದರೆ, ಈಗ ಪ್ರತಿಯೊಂದು ಬೀಜ ಇದೆಯಲ್ಲ ಅದರ ಮುಖ್ಯ ಉದ್ದೇಶ ಏನಂದರೆ ಅದು ಸಂತತಿ, ಅದು ಜಾಸ್ತಿ ಬೆಳಿಬೇಕು ಅಂತ. ಈಗೇನಾಗುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಏನು ಮಾಡುತ್ತೆ, ಅದನ್ನು ತಿಂದ್ಬಿಡುತ್ತೆ. ಸೊ ಕೀಟಗಳಾಗ್ಬೋದು, ಪಕ್ಷಿಗಿನ ಕೀಟಗಳು ಮುಖ್ಯವಾಗಿ ಆ ಪ್ರೊಟೆಕ್ಷನ್ ಅದು ತಗೋಬೇಕಲ್ವಾ. ಆ ಪ್ರೊಟೆಕ್ಷನ್ ತಗೊಳ್ಳೋಕ್ಕೋಸ್ಕರ ಅದೇನು ಮಾಡುತ್ತೆ ಅಂದರೆ ಅದರಲ್ಲಿ ಕೆಲವೊಂದು ಟ್ರಿಪ್ಸಿನ್ ಇನಿಬಿಟರ್ಸು, ಪ್ರೋಟಿಯೇಸ್ ಇನಿಬಿಟರ್ಸ್ ಅಂತ ಕೆಲವೊಂದು ರಾಸಾಯನಿಕಗಳನ್ನು ಸಸ್ಯನೇ ಬೀಜನೇ ತಯಾರು ಮಾಡ್ಕೊಂಡಿದೆ. ಅದೇನಾಗುತ್ತೆ ಅಂದರೆ ಈ ಕೀಟಗಳನ್ನು ತಿಂದಾಗ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಆ ಡೈಜೆಸ್ಟ್ ಮಾಡುವ ಎನ್ಸೈಮ್ ಕೀಟದಲ್ಲಿ ಇರುತ್ತಲ್ಲ ಅದನ್ನು ಇದು ಸ್ಟಾಪ್ ಮಾಡುತ್ತೆ. ಈ ಎಲ್ಲ ಎಷ್ಟು ಅದ್ಭುತ ಅಂದರೆ, ಈಗ ಯಾವುದೋ ಒಂದು ಕೀಟ ಬಂತು, ಇದನ್ನು ತಿನ್ನಕ್ಕೆ ಬಂದಿದೆ, ತಿಂತು ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ಈ ಬೀಜದಲ್ಲಿ ನೆನೆಸಿದಾಗ ಏನಾಗುತ್ತೆ ಅಂದರೆ, ನೆನೆಸಿದಾಗ ನಾನು ಹೇಳ್ತಿರೋದು, ನೆನೆಸಿದಾಗ ಏನಾಗುತ್ತೆ ಅಂದರೆ ಟ್ರಿಪ್ಸಿನ್,
ಟ್ರಿಪ್ಸಿನ್ ಪ್ರೋಟಿಯೇಸ್ ಇನಿಬಿಟರ್ಗಳನ್ನು ಬಿಡುಗಡೆ ಮಾಡುತ್ತೆ. ಆವಾಗ ಆ ಕೀಟದಲ್ಲಿ ಇರುವಂಥ ಈ ಟ್ರಿಪ್ಸಿನ್ನ ಡೈಜೆಸ್ಟ್ ಮಾಡೋದಿದೆಯಲ್ಲ, ಡೈಜೆಷನ್ ಆಗೋದಿಲ್ಲ, ಎಲ್ಲ ಇನಿಬಿಟ್ ಆಗಿಬಿಡುತ್ತೆ. ಹಾಗಾಗಿ ಕೀಟಗಳಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಇದೆಲ್ಲ ಬೀಜದಲ್ಲಿದೆ. ಇದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನೀವು ನೆನೆಸಿದಾಗ ಇದು ಆ್ಯಕ್ಟಿವೇಟ್ ಆಗೋ ಅಂಥದ್ದು. ಹಾಗಾಗಿ ನಾವು ನೆನೆಸಿ ಏನಕ್ಕೆ ತಿನ್ನಬೇಕು ಅಂತಂದರೆ ಇದೇ ಒಂದು ಕಾರಣಕ್ಕೆ. ಇದರ ಜೊತೆಯಲ್ಲಿ ನಾವು ಬೀಜಗಳನ್ನು ನೆನೆಸಿದಾಗ ಮೆಟಬಾಲಿಕ್ ಶಿಫ್ಟ್ ಅಂತ ಆಯಿತು. ಸಮಾಧಿ ಸ್ಥಿತಿಯಲ್ಲಿದ್ದು ಅದು ಮೆಟಬಾಲಿಕ್ ಶಿಫ್ಟ್ ಆದಾಗ ಬೀಜದಲ್ಲಿ ಅಮೈಲೇಸು, ಲೈಪೇಸು, ಪ್ರೋಟಿಯೇಸನ್ನು ಎನ್ಸೈಮ್ಗಳು ಬಿಡುಗಡೆ ಆಗುತ್ತೆ. ಬೀಜದಲ್ಲೇ ಅದು ಇರುತ್ತೆ, ಅದು ಆ್ಯಕ್ಟಿವೇಟ್ ಆಯಿತು. ಅಮೈಲೇಸ್ ಅನ್ನೋದು ಕಾರ್ಬೋಹೈಡ್ರೇಟನ್ನು ಮೆಟಬಾಲಿಸಮ್ ಮಾಡೋದು. ಕಾರ್ಬೋಹೈಡ್ರೇಟ್ ಏನಿದೆ ಅದನ್ನು ಸಿಂಪಲ್ ಮಾಲ್ಟೋಸ್ ಮತ್ತು ಅದನ್ನು ಫ್ರಕ್ಟೋಸ್ ಆಗಿ ಮಾಡುವಂತಹದ್ದು. ಆ ಥರ ಅದನ್ನು ಸಿಂಪಲ್ ಶುಗರ್ ಮಾಡೋದು, ಕಾಂಪ್ಲೆಕ್ಸ್ ಇರೋದನ್ನು ಸಿಂಪಲ್ ಮಾಡೋದಕ್ಕೆ ಅದರಲ್ಲೇ ಎನ್ಸೈಮ್ಗಳಿದೆ. ಅಮೈಲೇಸು. ಲೈಪೇಸ್ ಅನ್ನೋದು ಫ್ಯಾಟಿ ಆ್ಯಸಿಡನ್ನು ಕನ್ವರ್ಟ್ ಮಾಡೋ ಅಂಥದ್ದು, ಟ್ರೈಗ್ಲಿಸರೈಡು ಈ ಥರ ಕನ್ವರ್ಟ್ ಮಾಡೋ ಅಂಥದ್ದು. ಆಮೇಲೆ ಪ್ರೋಟಿಯೇಸು ಪ್ರೋಟೀನ್ನ ಡೈಜೆಸ್ಟ್ ಮಾಡಿ ಅಮೈನೋ ಆ್ಯಸಿಡ್ ಮಾಡೋ ಅಂಥದ್ದು. ಇದೆಲ್ಲ ಅದರಲ್ಲೇ ಇದೆ. ಅದು ಆ್ಯಕ್ಟಿವೇಟ್ ಆಗಬೇಕು ಸರಿಯಾಗಿ ಅನ್ನೋದಾದರೆ ನಮ್ಮ ಡೈಜೆಷನ್ ಚೆನ್ನಾಗಿ, ಅದಕ್ಕೆ ನೆನೆಸಿಟ್ಟಾಗ ಡೈಜೆಷನ್ ಚೆನ್ನಾಗಾಗುತ್ತೆ. ಏನಕ್ಕೆ ಅಂದರೆ ಇವೆಲ್ಲ ಬಿಡುಗಡೆ ಆಗೋದ್ರಿಂದ ಅವು ಡೈಜೆಷನ್ಗೆ ಪೂರಕ. ಅಮೈಲೇಸ್ ಅನ್ನೋದಿದೆಯಲ್ಲ, ಸಲೈವರಿ ಅಮೈಲೇಸ್ ಅಂತಂತೀವಿ ನಾವು. ಬಾಯಿಗೆ ಏನಾದರೂ ಕಾರ್ಬೋಹೈಡ್ರೇಟ್ ಹಾಕೊಂಡಾಗ ಇಲ್ಲಿಂದನೇ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಶುರುವಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ರೊಟ್ಟಿ ಚೂರನ್ನ ತಗೊಳ್ಳಿ, ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ, ಸಿಹಿ ಆಗುತ್ತದೆ, ಸ್ವಲ್ಪ ಸ್ವೀಟ್ ಅಂತ ಅನ್ಸುತ್ತೆ. ಕಾರಣ ನಮ್ಮ ಲಾಲಾರಸದಲ್ಲಿರುವ ಸಲೈವರಿ ಅಮೈಲೇಸ್, ಅಲ್ಲೇ ಡೈಜೆಷನ್ನು ಪಾರ್ಷಿಯಲ್ ಆಗಿ ಶುರುವಾಯಿತು. ಚೆನ್ನಾಗಿ ಅಗೀತೀವಿ, ಎಲ್ಲ ಸಣ್ಣ ಸಣ್ಣ ಪೀಸ್ ಆಯಿತು, ಇಲ್ಲಿ ಶುರುವಾಯಿತು. ನಂತರ ಅದು ಗ್ಯಾಸ್ಟ್ರಿಕ್ ಅಮೈಲೇಸಸ್ಗಳೆಲ್ಲ ಇರುತ್ತಲ್ಲ, ಅದರಿಂದ ಸಂಪೂರ್ಣವಾಗಿ ಕಾರ್ಬೋಹೈಡ್ರೇಟ್ಗಳು ಡೈಜೆಷನ್ ಆಗೋದು. ಅದೇ ಥರ ಪ್ರೋಟೀನ್ಗೆ ಟ್ರಿಪ್ಸಿನ್ನು, ಕೈಮೋಟ್ರಿಪ್ಸಿನ್ನು ಇವೆಲ್ಲ ಇದೆ, ರೆನಿನ್ನು, ಅವೆಲ್ಲ ಮಿಲ್ಕ್ನ ಇದು ಮಾಡೋ ಅಂಥದ್ದು, ಅವೆಲ್ಲ ಪ್ರೋಟೀನ್ ಡೈಜೆಷನ್ಗೆ. ಆ ಥರ ಈ ಎನ್ಸೈಮ್ಗಳು ಆ್ಯಕ್ಟಿವೇಟ್ ಆಗಿಬಿಡುತ್ತಲ್ಲೇ. ಸೊ ಅದನ್ನು ನಾವು ತಿಂದಾಗ ಏನಾಗುತ್ತೆ ಅಂದರೆ ಡೈಜೆಷನ್ನು ತುಂಬ ಸುಲಭ. ಅದಕ್ಕೋಸ್ಕರ ನೋಡಿ, ಯಾರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿದಂಥ ತೊಂದರೆಗಳಿರುತ್ತೆ ಅವರು ನೆನೆಸಿ ತಿನ್ನಬೇಕು ಬೀಜಗಳನ್ನು. ಯಾವುದೇ ಆಗಲಿ ನೆನೆಸಿಟ್ಟು ಅದನ್ನು ತಿನ್ನಬೇಕು. ಮತ್ತು ಈಗ ನೆನೆಸಿದಾಗ ಏನಾಗುತ್ತೆ ಅಂದರೆ ಒಂದಷ್ಟು ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳು ಬೇರೆ ಬೇರೆ ಥರದ್ದು ಆ್ಯಕ್ಟಿವೇಟ್ ಆಗುತ್ತೆ. ಆದರೆ ಮೊಳಕೆ ಬಂದಷ್ಟು ಅಲ್ಲ, ಮೊಳಕೆ ಬಂದಾಗ ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ. ಅಷ್ಟಲ್ಲದೆ ಹೋದರೂ ನಿಮಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಒಂದಷ್ಟು ಅದರಲ್ಲಿರುವ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಗಳು ಏನಿರುತ್ತೆ ಅದೆಲ್ಲ ಬಿಡುಗಡೆ ಆಗೋದ್ರಿಂದ ಆ ಒಂದು ಬೀಜದಲ್ಲಿ ನಮ್ಮ ದೇಹಕ್ಕೆ ಅತ್ಯಂತ ಪೂರಕವಾಗಿ ಅದು ಕೆಲಸನ ಮಾಡುತ್ತೆ. ಜೊತೆಯಲ್ಲಿ ನೆನೆಸಿದಾಗ ಏನಾಗುತ್ತೆ ಅಂದರೆ ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಸಿಪ್ಪೆಗಳು ಸ್ಮೂತ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಟ್ಯಾನಿನ್ ಅಂತ ಒಂದು ಅಂಶ ಇದೆ ಸಿಪ್ಪೆಗಳಲ್ಲಿ. ಟ್ಯಾನಿನ್ನು ಆ್ಯಂಟಿ ನ್ಯೂಟ್ರಿಯೆಂಟ್ಗಳು ಅಂತ ನಾವು ಹೇಳ್ತೀವಿ. ಟ್ಯಾನಿನ್ ಮತ್ತು ಆ್ಯಂಟಿ ನ್ಯೂಟ್ರಿಯೆಂಟ್ ಅಲ್ಲದೇ ಇರೋ ಅಂಥದ್ದು. ಇದು ಆ ಒಂದು ಬೀಜಕ್ಕೆ ಸ್ವಲ್ಪ ಕಹಿ ಇದನ್ನು ಕೊಡ್ತಾ ಬರುತ್ತೆ. ನೆನೆಸಿದಾಗ ಏನಾಗುತ್ತೆ ಅಂದರೆ ಇದೆಲ್ಲ ಡಿಸಾಲ್ವ್ ಆಗಿಬಿಡುತ್ತೆ. ಆ ಕಹಿ ಅಂಶ ಏನಿರುತ್ತೆ ಅದು ಹೊರಟೋಗುತ್ತೆ. ಈ ಕಹಿ ಅಂಶ ಏನಕ್ಕಿರೋದು ಅಂದರೆ ಪ್ರೊಟೆಕ್ಷನ್. ಅದು ಒಂದು ಫೈಟೋಕೆಮಿಕಲ್ಲು. ಬೇರೆ ಕೀಟಗಳು ಇದು ಏನು ಅದನ್ನು ತಿನ್ನಬಾರ್ದು ಅಂತ ಅದನ್ನು ಅದು ಪ್ರೊಟೆಕ್ಟ್ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಈ ಟ್ಯಾನಿನ್ ಇದನ್ನೆಲ್ಲ ಅದು ಬಿಡುಗಡೆ ಮಾಡೋದು. ಸೊ ನೆನೆಸಿದಾಗ ಈಗ ಕೆಲವುದು ನೋಡಿ, ಅದನ್ನು ಹಾಗೆ ತಿಂದರೆ ಒಗಚಿರುತ್ತೆ. ನೀವು ಅದನ್ನು ನೆನೆಸಿ ತಿಂದಾಗ ಅದೇನಾಗುತ್ತೆ ಅಂದರೆ ಆ ಒಂದು ಕಹಿ ಇರೋದಿಲ್ಲ ಅದರಲ್ಲಿ. ಬಹಳಷ್ಟು ಬೀಜಗಳೇ ಆಗ್ಬೋದು, ಕಾಳುಗಳೇ ಆಗ್ಬೋದು. ಹಾಗಾಗಿ ನೆನೆಸಿದಾಗ ಏನಾಗುತ್ತೆ, ಟ್ಯಾನಿನ್ ಎಲ್ಲ ನೀರಲ್ಲಿ ಡಿಸಾಲ್ವ್ ಆಗೋದ್ರಿಂದ ನಂತರ ಏನಾಗುತ್ತೆ, ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ ಮತ್ತು ನೀರು ಒಳಗಡೆ ಹೋಗುತ್ತೆ, ಅಲ್ಲೂ ಬೇಕಾದಷ್ಟು ಮಾಡಿಫಿಕೇಷನ್ಗಳಾಗುತ್ತೆ. ಹಾಗಾಗಿ ನೆನೆಸಿ ತಿನ್ನೋದಿದೆಯಲ್ಲ ನೋಡೋಕ್ಕೆ ವೆರಿ ಸಿಂಪಲ್. ಇದೆಲ್ಲ ಏನು ಅಂದರೆ ಅಯ್ಯೋ ಇಷ್ಟೇನಾ ಅಂತ ಅನಿಸುತ್ತೆ, ಇಷ್ಟೇನಾ ಅಲ್ಲ ಅದು. ಆದರೆ ಹಿಂದೆ ಒಂದು ಬ್ರಹ್ಮಾಂಡದಷ್ಟು ವಿಜ್ಞಾನನೇ ಇದೆ ಅಂತ ಹೇಳ್ಬೋದು. ಬಟ್ ನೋಡಿ, ಅಂದರೆ ನನಗೆ ಅಂದರೆ ಈಗ ನಮ್ಮಲ್ಲಿ ಒಂದು ಇಂಟೆಲಿಜೆನ್ಸ್ ಇದೆಯಲ್ಲ, ಈಗ ಮೇಡಮ್ ಇದನ್ನು ಹೇಳ್ತಾ ಇದ್ದಾರೆ ನೆನೆಸ್ತಿ ಅಂದರೆ ಹಿಂಗಾಗುತ್ತೆ ಅಂದರೆ ಇದು ನಮ್ಮ ಇಂಟೆಲಿಜೆನ್ಸ್, ಮೇಡಮ್ ಇಂಟೆಲಿಜೆನ್ಸ್. ಹಾಗೆ ಆ ಒಂದು ಬೀಜಗಳಲ್ಲೂ ಕೂಡ ಒಂದು ಇಂಟೆಲಿಜೆನ್ಸ್ ಇದೆ, ಖಂಡಿತ ಇದೆ. ಪ್ರತಿ ಒಂದು ಜೀವಿಯಲ್ಲೂ ಸರ್ ನಾನು ಹೇಳ್ತೀನಲ್ಲ, ನಾವು ಮನುಷ್ಯರು ನಾವು ತುಂಬ ಬುದ್ಧಿವಂತರು ಅಂದರೆ ನಮ್ಮಂಥ ಮೂರ್ಖರೇ ಯಾರೂ ಇಲ್ಲ. ಕೋವಿಡ್ ವೈರಸ್ಗಿನ್ನ ನಾವು ಬುದ್ಧಿವಂತರ. ನೀವು ಏನೇ ಮಾಡಿ ಮ್ಯೂಟೇಷನ್ನು, ಅದು MRNA, ಅದು ಕೋವಿಡ್ ವೈರಸ್ಸು MRNA. ನೀವೀಗ ಒಂದು ಔಷಧಿ ಕಂಡುಹಿಡಿದ್ರೆ ನೆಕ್ಸ್ಟ್ ಇದರಲ್ಲಿ ಚೇಂಜ್ ಆಗಿಬಿಡ್ತದೋ, ಇದು ವರ್ಕ್ ಆಗೋದಿಲ್ಲ ನಿಮ್ಮದು, ಈ ವ್ಯಾಕ್ಸಿನ್ನು ಇವಾಗ ಮಾತ್ರ ವರ್ಕ್ ಆಗೋದು, ನೆಕ್ಸ್ಟು ವರ್ಕ್ ಆಗೋಲ್ಲ ಅದು. ಏಕೆಂದರೆ ಅಷ್ಟು ಫಾಸ್ಟಾಗಿ ಅದು ಮ್ಯೂಟೇಷನ್ ಮಾಡ್ಕೊಂಡು ಚೇಂಜ್ ಆಗ್ತಾ ಇದೆ ಅದು. ಅದಕ್ಕೇನಿದೆ, ಏನೂ ಇಲ್ಲ, ಕಣಿಗೆ ಕಾಣೋದಿಲ್ಲ, ಅದು ಮೈಕ್ರೋಸ್ಕೋಪಿಕ್ಕು. ಅದಕ್ಕೇನು ಮೆದುಳಿದೆಯಾ, ಕಣ್ಣಿದೆಯಾ, ಕೇಳೋದಕ್ಕೆ ಎಲ್ಲ ಇದೆಯಾ, ಏನೂ ಇಲ್ಲ. ಬ್ಯಾಕ್ಟೀರಿಯಾಗಳು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಅಂತೀವಿ. TBಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಅವ್ರಿಗೇನಾರು ರೆಸಿಸ್ಟೆನ್ಸ್ ಬಂದರೆ ನೀವು ಏನೇ ಮಾಡಿದ್ರೂ
ಅವರ ಕಾಯಿಲೆ ವಾಸಿ ಮಾಡೋಕ್ಕಾಗೋದಿಲ್ಲ, ಯಾವ ಮೆಡಿಸಿನಲ್ಲೂ ಆಗಲ್ಲ. ನನಗೆ ಅದೇ ಅನ್ಸೋದು, ಅದಕ್ಕೇನೂ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ, ಮೆದುಳಿಲ್ಲ, ಸಿಂಪಲ್ ಸ್ಟ್ರಕ್ಚರು, ಏನಪ್ಪ ಇದು. ಬಟ್ ಒಂದಿದೆ ಅಂತ ಗೊತ್ತಾಯ್ತು, ಅದೇನು ಗೊತ್ತಾ, ನಾನು ಬದುಕಬೇಕು, ನಾನು ಜಾಸ್ತಿ ಸರ್ವೈವಲ್. ಆಗಬೇಕು. ಎಸ್, ಎರಡೇ ಇರೋದು. ಎಲ್ಲರಿಗೂ ಇರುವಂಥದ್ದು ಅದೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಮನುಷ್ಯರಿಗೂ ಇರುವಂಥದ್ದು ಬ್ಯಾಕ್ಟೀರಿಯಾಗಿರೋ ನಾನು ಬದುಕಬೇಕು, ನನ್ನ ಸಂತತಿ ಜಾಸ್ತಿ ಆಗಬೇಕು. ಅದನ್ನ ರಿಪ್ರೊಡಕ್ಷನ್ ಇಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಆಲ್ ಆರ್ಗ್ಯಾನಿಸಮ್ ಅಂತ ಅಂತೀವಿ. ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಯ ಫೈನಲ್ಲು ಪರಮ ಉದ್ದೇಶ ಏನು ಅಂತಂದರೆ ಸಂತಾನ ಜಾಸ್ತಿ ಮಾಡ್ಕೋಬೇಕು. ಮನುಷ್ಯ ಅಂದರೆ ನಾವು ಇನ್ನೂ ಸ್ವಲ್ಪ ಪಾಪ ಅವು ಎಲ್ಲ ಅದು ಮಲ್ಟಿಪ್ಲೈ ಆಗಬೇಕು, ಬದುಕಿ ಮಲ್ಟಿಪ್ಲೈ ಆಗಬೇಕು, ನಾವಾಗಲ್ಲ, ನಾನೇ ಬದುಕಬೇಕು ಅನ್ನೋದು ನಮ್ಮಲ್ಲೂ ಇರುತ್ತೆ. ನಮ್ಮಲ್ಲಿ ಸಬ್ಕಾನ್ಷಿಯಸ್ ಲೆವೆಲ್ ಇದೆ. ನಾವೆಲ್ಲ ಮದುವೆ ಯಾಕೆ ಆಗ್ತೀವಿ, ನಾವೆಲ್ಲ ಇಷ್ಟು ಯಾಕೆ ಬದ್ದಾಡ್ತೀವಿ, ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ನಮಗೂ ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಮ್ಮ ಅಂದರೆ ಈಗ ನಾವೆಲ್ಲ ಅಂದ್ರೆ ಈಗ ಒಂದು 10,000 ವರ್ಷಗಳ ಹಿಂದೆ ನಮ್ಮ ಯಾರೋ ಮುತ್ತಾತ ಏನೋ ಆತ ಕೂಡ ಸ್ಟ್ರಗಲ್ ಮಾಡಿ ಬದುಕದ ಅಂತೇಳಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ಹೌದು ಹೌದು ಹೌದು. ಅದನ್ನೇ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತೀವಿ. ಒಂದು ವಾತಾವರಣ ಚೆನ್ನಾಗಿರೋದಿಲ್ಲ, ಅದು ಅಲ್ಲಿ ಯಾರು ಬದುಕಿ ಉಳಿತಾರೆ ಅಂದರೆ ಸ್ಟ್ರಾಂಗ್ ಇರೋರು ಮಾತ್ರ ಉಳಿಯೋದು, ಅಂಥವ್ರು ಮಾತ್ರ ಕಂಟಿನ್ಯೂ ಆಗ್ತಾ ಬರ್ತಾರೆ. ಸೊ ನಾವೆಲ್ಲ ನಿಜವಾಗ್ಲೂ ನಮ್ಮ ಪೂರ್ವಜರು, ನಮ್ಮ ಪೊಟೆನ್ಷಿಯಾಲಿಟಿ ನಮಗೆ ಗೊತ್ತಿಲ್ಲ ಸರ್. ನೀವೇನು ಅಂತ ಇದುವರೆಗೂ ಅಕ್ಕಿಯವರ ಪೊಟೆನ್ಷಿಯಲ್ ಏನು ಅಂತ ಇನ್ನೂ ನೀವು ತಿಳ್ಕೊಂಡಿಲ್ಲ. ತುಂಬ ಅಗಾಧವಾಗಿರುತ್ತೆ ನಮಗೆ. ಆದರೆ ನಾವೇನಂದರೆ ಲಿಮಿಟೇಷನು, ಅಯ್ಯೋ ನನ್ನ ಕೈಲಾಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನಮ್ಮ ಪೂರ್ವಜರು ಹಂಗೆಲ್ಲ ಮಾಡಿದ್ದಕ್ಕೆ ಇಷ್ಟು ದಿನ ಉಳ್ಕೊಂಡು ನಾವೀಗ ಇರೋದು. ಸೊ ನೋಡಿ, ಆ ಥರ ಪ್ರತಿಯೊಂದು ಬೀಜದಲ್ಲೂ ಕೂಡ ಆ ಥರದೊಂದು ಪೊಟೆನ್ಷಿಯಲ್ ಇದೆ, ಅಥವಾ ಬದುಕಬೇಕನ್ನೋ ಆಸೆ ಇದೆ. ಆ ನೀರು ಹಾಕಿದಾಗ ಬದುಕಬೇಕನ್ನೋ ಆಸೆ ಚಿಗುರುತ್ತೆ, ಅವಾಗ ನಾವು ತಿಂದು ನಾವು ಚಿಗುರ್ತೀವಿ. ಖಂಡಿತ. 2 ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಮೊದಲನೇ ಪ್ರಶ್ನೆ ಏನಂದರೆ, ಎಲ್ಲ ಬೀಜಗಳನ್ನ ಇದೇ ಥರ ತಿನ್ಬೇಕಾ, ಅದು ಮ್ಯಾಕ್ಸಿಮಮ್ ಬೀಜಗಳು ಇದೆ? ಮ್ಯಾಕ್ಸಿಮಮ್ ತಗೊಂಡ್ರೆ ಒಳ್ಳೇದೇನೆ. ಇದು ಕೆಲವು ಸಲ ಈಗ ಶೇಂಗಾನ ಈಗ ನೀವು ನೆನೆಸಿಟ್ಟು ತಿಂದಾಗ ಅದೊಂದು, ಶೇಂಗಾನ ಎಳ್ಳು, ಶೇಂಗಾ, ಮೆಂತ್ಯ ಈ ಥರದ್ದೆಲ್ಲ ಒಂದಷ್ಟು ತಿನ್ನೋ ಅಭ್ಯಾಸ ಇಟ್ಕೊಳ್ಳಿ. ಬಟ್ ಯಾವಾಗಲೂ ನೆನೆಸಿಟ್ಟು ತಿನ್ನೋ ಚೆನ್ನಾಗಿರಲ್ಲ. ಅವಾಗೇನು ಅಂದರೆ ಹುರ್ಕೊಂಡು ತಿನ್ಬೋದು. ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ, ಇಲ್ಲ ಅಂತಲ್ಲ, ಕಾಂಪ್ರಮೈಸ್ ಆಗುತ್ತೆ. ಹುರಿದಾಗ ಅದರದ್ದು ನೇಚರೇ ಬೇರೆ ಆಗುತ್ತೆ, ಟೇಸ್ಟ್ ಬೇರೆ ಆಗುತ್ತೆ. ನೆನೆಸಿದಾಗ ಅಷ್ಟೊಂದು ಟೇಸ್ಟಿ ಇರೋದಿಲ್ಲ. ಬಟ್ ಬಹಳಷ್ಟು ಸಲ ನೆನೆಸ್ಕೊಂಡು ತಿನ್ಬೇಕು ಆರೋಗ್ಯಕ್ಕೋಸ್ಕರ, ಟೇಸ್ಟ್ಗೋಸ್ಕರ ಯಾವಾಗ ಒಂದ್ಸಲ ಹುರ್ಕೊಂಡು. ಹೌದು. ಎರಡನೇ ಪ್ರಶ್ನೆ, ಈಗ ನೆನೆಸಿಡೋದು ಅಂತಂದ್ರೆ ನಾವು ಯೂಶಲಿ ರಾತ್ರಿ ನೆನೆಸಿಡೋ ಅದೇ ಥರ ರಾತ್ರಿ ನೆನೆಸಿಟ್ಟು ಆ ನೀರನ್ನು ಸುರಿದು ಬಿಡಬೇಕು. ರಾತ್ರಿ ನೆನೆಸಿಟ್ಟು ಈಗ ಡೇಟ್ಸ್ ಅವೆಲ್ಲ ಆದರೆ ಚೆನ್ನಾಗಿ ತೊಳೆದು ಬೇಕಾದ್ರೆ ನೀರನ್ನು ಇಡ್ಬೋದು. ಏಕೆಂದರೆ ಕೆಲವೆಲ್ಲ ರಿಲೀಸ್ ಆಗಿರುತ್ತೆ, ಫೈಟೇಸ್ ಕಹಿ ಇದೆಲ್ಲ ಇರುತ್ತಲ್ಲ, ಬಿಟ್ಕೊಂಡಿರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ಸುರಿದು ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ಏನೂ ತೊಂದರೆ ಏನಾಗಲ್ಲ. ಸ್ವಲ್ಪ ಅದು ಟೇಸ್ಟು ಅಷ್ಟೊಂದು ರುಚಿ ಇರೋದಿಲ್ಲ ಅಷ್ಟೇ. ಎಸ್. ಸೊ ಥ್ಯಾಂಕ್ ಯು ಮೇಡಮ್, ಈ ವಿಚಾರಗಳ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು. ಸೊ ನಿಮ್ಮ ಫೀಡ್ಬ್ಯಾಕ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ಬೀಜಗಳನ್ನ ನೆನೆಸ್ಕೊಂಡು ತಿಂತೀರಿ, ಅದೆಲ್ಲವೂ ಕೂಡ ನಿಮ್ಮ ಮನೇಲಿ ಏನಾದರೂ ಆ ಥರದ್ದು ಹೇಳಿದರೆ ಅದನ್ನು ಕೂಡ ತಿನ್ನಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ನೋಡ್ತಾರೆ ಗೌರಿ ಶೆಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್. ನಮಸ್ಕಾರ.